ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಧೂರ. ಲೋಕಸಭಾ ಚುನಾವಣೆಗೆ ದಿನಗಣನೆ ಆರಂಭ ಆಗಿದೆ. ನಿಜಕ್ಕೂ ಕೂಡ ರಾಜ್ಯದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ದಿನದಿಂದ ದಿನಕ್ಕೆ ಹೊಸ ತಿರುವುಗಳನ್ನ ಪಡ್ಕೊಳ್ತಾ ಇದೆ. ಮೈತ್ರಿ ಪಕ್ಷ ಇರಬಹುದು, ಅಂದ್ರೆ ಬಿಜೆಪಿ ಜೆಡಿಎಸ್ ಇರಬಹುದು, ಕಾಂಗ್ರೆಸ್ ಇರಬಹುದು, ಹೇಗಾದ್ರೂ ಮಾಡಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಲೇಬೇಕು ಅಂತ ಪಣ ತೊಟ್ಟಂಗಿದೆ. ಅದರಲ್ಲೂ ಬಿಜೆಪಿ ಅಂತೂ 28ಕ್ಕೆ 28 ಕ್ಷೇತ್ರಗಳನ್ನ ಗೆಲ್ಲಬೇಕು ಅಂತ ಅಂದ್ಕೊಂಡಿದೆ. ಆದ್ರೆ ಈ ಗೆಲುವು ಎಲ್ಲ ಪಕ್ಷಗಳಿಗೂ ಅಷ್ಟೊಂದು ಸುಲಭ ಆಗಿದೆಯಾ ಈ ಸಲ? ಡೆಫಿನೆಟ್ಲಿ ಇಲ್ಲ. ಯಾಕಂದ್ರೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಭ್ರಷ್ಟಾಚಾರದ ಸಮಸ್ಯೆ ಇರಬಹುದು, ಬೆಂಗಳೂರು ಅಂತ ತೆಗೆದುಕೊಂಡಾಗ ನೀರಿನ ಸಮಸ್ಯೆ ಇರಬಹುದು, ಯಾಕೆಂದ್ರೆ ಬರಗಾಲ, ರೈತರಿಗೆ ಆಗ್ತಾ ಇರುವಂತಹ ಸಮಸ್ಯೆ ಇರಬಹುದು, ಎಜುಕೇಶನ್ ಇರಬಹುದು, ಹೆಲ್ತ್ ವಿಚಾರ ಇರಬಹುದು, ಎಲ್ಲವೂ ಕೂಡ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾ ಇದೆ. ಇದೆಲ್ಲದರ ನಡುವೆ ಜನಸಾಮಾನ್ಯರು ಏನ್ ಹೇಳ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಮತದಾರರು ಈಗ ಮೊದಲಿನ ತರ ಇಲ್ಲ, ಸಾಕಷ್ಟು ಬದಲಾಗಿದ್ದಾರೆ, ಸಾಕಷ್ಟು ಪ್ರಬುದ್ಧ ಮತದಾರರಿದ್ದಾರೆ ರಾಜ್ಯದಲ್ಲಿ. ಹಾಗಾದ್ರೆ ಬನ್ನಿ, ನಾನಿವತ್ತು ಬೆಂಗಳೂರಿನ ಲಾಲ್ಬಾಗ್ನಲ್ಲಿದ್ದೀನಿ. ಸಸ್ಯ ತೋಟ, ಸಸ್ಯ ಕಾಶಿ ಅಂತಾನೆ ಕರೆಸ್ಕೊಳ್ಳುವಂತಹ ಲಾಲ್ಬಾಗ್ನಲ್ಲಿದ್ದೀನಿ. ಬೆಳಗಿನ ಜಾವ ವಾಯುವಿಹಾರಕ್ಕೆ ಬಂದಂತಹ ಜನರು ಏನ್ ಹೇಳ್ತಾರೆ, ಬೆಂಗಳೂರಿನ ಅಥವಾ ರಾಜ್ಯದ ಜನರ ನಿರೀಕ್ಷೆಗಳು ಏನೇನಿದೆ, ಸಮಸ್ಯೆಗಳು, ಇಶ್ಯೂಸ್ ಬಗ್ಗೆ ಏನ್ ಮಾತನಾಡ್ತಾರೆ ಜನ, ಎಲ್ಲವನ್ನ ಕೇಳೋಣ ಬನ್ನಿ. ಹಾಗಾದ್ರೆ ಹೋಗೋಣ. ಲೋಕಸಭಾ ಎಲೆಕ್ಷನ್ ನಿಜವಾಗ್ಲೂ ಕೂಡ ರಾಜ್ಯದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಬೇರೆ ಬೇರೆ ರೀತಿಯಾದಂತಹ ತಿರುವು ಪಡ್ಕೊಳ್ತಾ ಇದೆ. ಗ್ಯಾರಂಟಿಗಳ ಮೇಲೆ ಎಲೆಕ್ಷನ್ಗೆ ಹೋಗೋದಕ್ಕೆ ಎಲ್ಲ ಪಕ್ಷಗಳು ರೆಡಿ ಆಗಿದೆ. ಬಟ್ ಜನರಿಗೆ ನಿಜವಾಗ್ಲೂ ಏನೇನು ಇಶ್ಯೂಸ್ ಫೌಂಡ್ ಮಾಡಿದ್ದಾರೆ, ಅದರಲ್ಲೂ ಸಿಲಿಕಾನ್ ಸಿಟಿ ಅಂತ ಬಂದಾಗ ಸಾಕಷ್ಟು ಸಮಸ್ಯೆಗಳಿದೆ. ಸೊ ಏನೇನು ಅವರ ಅಂದ್ರೆ ಯಾರಿಗೆ ವೋಟ್ ಮಾಡ್ತಾರೆ ಅನ್ನೋದಕ್ಕಿಂತ ಸಮಸ್ಯೆಗಳು ಯಾವ್ದು ಬಗೆಹರಿಬೇಕು ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಸರ್, ಗುಡ್ ಮಾರ್ನಿಂಗ್. ನಿಮ್ಮ ಹೆಸರು? ರಾಜಶೇಖರ್ ಅಂದ್ಬಿಟ್ಟು. ಏನು ಮೇಜರ್ ಆಗಿ ಎಲೆಕ್ಷನ್ಸ್ ಬರ್ತಾ ಇದೆ, ಏನು ಕರೆಕ್ಟ್ ಆಗಬೇಕು ಅಂತ ಅನ್ಸುತ್ತೆ? ಬಿಕಾಸ್ ಎಲ್ಲರೂ ಈ ಕಡೆ ಕಾಂಗ್ರೆಸ್ ಗ್ಯಾರಂಟಿ, ಈ ಕಡೆ ಮೋದಿ ಗ್ಯಾರಂಟಿ ಅಂತ ಆಗ್ತಾ ಇದೆ. ಸೊ ಏನ್ ಹೇಳ್ತೀರಾ? ನೋಡಿ, ಜನಗಳಿಗೆ ಯಾವ ಪಾರ್ಟಿಯವರು ಏನು ಮಾಡಲ್ಲ. 5 ವರ್ಷಕ್ಕೊಂದ್ಸತಿ ಎಲೆಕ್ಷನ್ ಬಂದಾಗ MP ಗಳಾಗಲಿ MLA ಗಳಾಗಲಿ ಆ ಎಲೆಕ್ಷನ್ ಟೈಮಲ್ಲಿ ಬಂದು ನೋಡ್ತಾರೆ, ಬಿಟ್ಟರೆ ಬೇರೆ ಟೈಮಲ್ಲಿ ಬರೋದು ಇಲ್ಲ. ಯಾವ ಸಮಸ್ಯೆಗಳನ್ನು ಅವ್ರು ಈಡೇರಿಸಲ್ಲ. ಸುಮ್ಮನೆ ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ಕೊತಾರೆ. ಆ 2,000 ಕೊಡೋ ದುಡ್ಡುಗಳಿಗೆ ಇವ್ರು ಆಸೆ ಪಟ್ಬಿಟ್ಟು ಓಟ್ ಹಾಕ್ತಾರೆ ಅಷ್ಟೇ. ಬಿಟ್ಟರೆ ಯಾರು ಇದುವರೆಗೂ ಸಮಸ್ಯೆಗಳನ್ನ ಬಗೆಹರಿಸಿರೋಂಥ ಯಾವ MLA ಗಳು ಇಲ್ಲ, ಯಾವ MP ಗಳು ಇಲ್ಲ. ಎಲ್ಲ ಜನಗಳಿಗೆ ಬೇಕಾಗಿರೋದು ಏನು ಗೊತ್ತಾ? ನೀರು, ರೋಡು, ಕರೆಂಟ್. ಇದೇ ಮೂರೇ ಕೇಳೋದು. ಯಾರು ದುಡ್ಡು ಕೊಡು, ಅದು ಕೊಡು, ಇದು ಕೊಡು ಅಂತ ಕೇಳಲ್ಲ. ಆ ಮೂರನೇ ಸಮಸ್ಯೆಗಳೇ ಈಡೇರಿಸಲ್ಲ ಇವರು. ಸುಮ್ಮನೆ ನಾವು ಮಾಡ್ತೀನಿ, ನೀವು ಮಾಡ್ತೀನಿ ಅಂತ ಹೇಳ್ತಾರೆ ಹೊರತು ಯಾರು ಏನು ಮಾಡೋಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಅದು ಮಾಡಿಕೊಟ್ರೆ ಕೂಡ ಹೋಗಿ ಎಲೆಕ್ಷನ್ ಹತ್ರ ಹೋಗ್ಬಿಟ್ಟು ನಾವು ದುಡ್ಡು ಕೊಟ್ಟು ಎಲೆಕ್ಷನ್ಗೆ ಓಟ್ ಕೇಳೋಂಥ ಪರಿಸ್ಥಿತಿನೇ ಬರೋಲ್ಲ. ಈ ಮೂರು ಮಾಡಿಕೊಡ್ಲಿ ಎಂಥವ್ರಿಗೂ. ಅವ್ರಿಗೆ ಆ ಏರಿಯಾನಲ್ಲಿ ಏನು ಅವರು ಲೋಕಲ್ ಲೀಡರ್ಗಳು ಇರ್ತಾರೋ ಅವ್ರು ಚೆನ್ನಾಗಿ ನೋಡಿಕೊಂಡ್ರೆ ಗ್ಯಾರಂಟಿ ಅವರು ಓಟ್ ಹಾಕ್ಸ್ಕೊಬೋದು ಅಷ್ಟೇ. ವ್ಯಕ್ತಿ ನೋಡ್ಕೊಂಡು ಓಟ್ ಹಾಕ್ಬೇಕು ಅಷ್ಟೇ, ಬಿಟ್ಟರು ಪಾರ್ಟಿ ನೋಡ್ಕೊಂಡು ಓಟ್ ಹಾಕೋದು ವೇಸ್ಟ್. ಇಲ್ಲಿ ಗ್ಯಾರಂಟಿ ಅಂತ ಕೊಟ್ಟು ಕರೆಂಟ್ ಬಿಲ್ ಎಲ್ಲ ಅಷ್ಟು ಜಾಸ್ತಿ ಆಯ್ತಲ್ಲ. ನೀವು 5 ಕಿಲೋ ಇದು 3 ರೂಪಾಯಿ 4 ರೂಪಾಯಿ ಒಂದು ಇದಕ್ಕೆ ಜಾಸ್ತಿ ಮಾಡಿದಾರಲ್ಲ, ಅದೆಲ್ಲ ನಮ್ಮ ಹತ್ರ ಕಿತ್ಕೊಂಡು ಹೆಂಗಸರು ಕೊಡ್ತಾರೆ. ಅದು ಏನು ನಮಗೇನು ಕೊಡ್ತಾ ಇಲ್ಲ. ಇನ್ಕಮ್ ಟ್ಯಾಕ್ಸ್ ಹೋಲ್ಡರ್ಗೆ ಯಾರು ಕೊಡ್ತಾ ಇದ್ದಾರೆ? ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ನೀವು, ಹೋಗ್ತಾ ಇರೋದು ಅವ್ರಿಗಲ್ವಾ? ಅದೆಲ್ಲ ಗ್ಯಾರಂಟಿ ಎಲ್ಲ ವೇಸ್ಟ್ ಅಲ್ವಾ? ಅದೆಲ್ಲ ಯಾವ್ದು ಕೊಡ್ತಾ ಇದ್ದಾರೆ? ಕರೆಕ್ಟ್ ನಾವು BJPಗೆ ಹಾಕೋದು ಮೇಡಮ್. ಈ ಗ್ಯಾರಂಟಿ ಎಲ್ಲ ಮಾಡಿದ್ಮೇಲೆ ಜನಗಳು ತುಂಬ ಸೋಂಬೇರಾಗಿದ್ದಾರೆ. ಮತ್ತು ಗಂಡು ತುಂಬ ಕಷ್ಟ ಆಗಿದೆ. ಗಂಡದ ಕಷ್ಟ ಅವು ದುರಾದೃಷ್ಟ, ನತದೃಷ್ಟ ನಾವುಗಳು. ಇನ್ಕಮ್ ಟ್ಯಾಕ್ಸ್ ಎಲ್ಲ ಕೆಟ್ಟಿ ಶಂಭೋ ಶಂಕರ್ ಅಂದರೆ ಆ ಅಂಬೋ ಶಂಕರ ಕುತ್ಕೊಂಡಿದ್ದಾರೆ ಅಷ್ಟೇ. ದೇಶ ಭದ್ರತೆ, ಅಖಂಡತೆ, ಸಮಗ್ರತೆ ಈ ಸಂಬಂಧಪಟ್ಟ ಚುನಾವಣೆ ಇದು. ಯಾವುದೋ ಗ್ರಾಮ ಪಂಚಾಯತಿ ಚುನಾವಣೆ ಅಂದರೆ ನಗರಸಭೆ, ಪುರಸಭೆ ಇದೆ. ಇದು ಅಖಂಡತೆ ಬಗ್ಗೆ ಲಕ್ಷ್ಯ ಕೊಡಬೇಕಾಗತ್ತೆ. ಅಖಂಡತೆ ಬಗ್ಗೆನೇ ನಾವು ಕೊಂಡಾಗ ಪ್ರಧಾನಿ ಮೋದಿ ಅಂತ ಪ್ರಬುದ್ಧ ನಾಯಕರು, ಧೀಮಂತ ನಾಯಕರು, ಅವ್ರ ಚಿಂತನೆ ಉನ್ನತವಾಗಿರುತ್ತೆ. ಅವ್ರ ದೂರದೃಷ್ಟಿ ತುಂಬ ದೊಡ್ಡದು, ದೂರ ಅಂಥವರೇ ಬರಬೇಕಾಗುತ್ತೆ. ಅವರೇ ಬರೋದು ಸಹ. ಈಗ ರಾಜ್ಯದಲ್ಲಿ 25 ಜನ MP ಗಳು ಇಲ್ಲಿಂದ ಆಯ್ಕೆ ಆದ್ರೂ ಕೂಡ ಇಶ್ಯೂಸ್ ರೇಸ್ ಮಾಡಿಲ್ಲ, ರಾಜ್ಯಕ್ಕೆ ಸಂಬಂಧಪಟ್ಟಂತ ಇಶ್ಯೂಸ್ ನ ರೇಸ್ ಮಾಡಿಲ್ಲ ಅನ್ನೋದು ಒಂದಷ್ಟು ಜನರ ಆರೋಪ ಇದೆ. ರೈಲ್ವೆ ವಿದ್ಯುತೀಕರಣ ಎಲ್ಲ ರಾಜ್ಯದಲ್ಲೂ, ಎಲ್ಲ ಲೋಕಸಭಾ ಕ್ಷೇತ್ರಕ್ಕೆ ಯಾವ್ದಾದ್ರು ರೈಲ್ವೆ ಬರ್ತವೆ, ಹಳ್ಳಿಗಳೆಲ್ಲ ಬದಲಾವಣೆ ಆಗಿದೆ, ವಿದ್ಯುತೀಕರಣ ಆಗಿದೆ, ಡಿಜಿಟಲೀಕರಣ ಆಗ್ತಾ ಇದೆಯಲ್ಲ. ಈ ಪ್ರೊಕ್ಯೂರ್ಮೆಂಟ್ ಆಗಿದೆ, ಈ ಟೆಂಡರ್ ಅಂತ ಇದೆ, ಈ ಪ್ರತಿಯೊಂದನ್ನು ಪಾರದರ್ಶಕತೆ ಬರ್ತಾ ಇದೆ. 25 ಮೆಂಬರ್ಸ್ ಪಾರ್ಲಿಮೆಂಟ್ ಹೋದ್ರು. ನಮ್ಮ ಕರ್ನಾಟಕ ಬಗ್ಗೆ ಒಂದು ಮಾತು ಮಾತಾಡಿದಾರಾ ಹೇಳಿ? ಕಾವೇರಿ ಇಶ್ಯೂ ಆಗಲಿ, ಅನುದಾನ ಆಗಲಿ, ಕೋವಿಡ್ ಟೈಮ್ ಆಗಲಿ, ಏನಾದರೂ ಮಾತಾಡಿದಾರ? ದೇ ಆರ್ ಆಲ್ ಪಪಟ್ ಫಾರ್ ಮೋದಿ. ನಾವು ವೋಟ್ ಮಾಡಿ ಕಳಿಸೋದು ನಮ್ಮ ಸ್ಟೇಟ್ನ ನಾವು ಡೆವಲಪ್ ಮಾಡೋಕ್ಕೆ ಕಳಿಸೋದು ಹೊರತು ಪಪ್ಪಡಾಗೆ ಕಳ್ಸೋಕ್ಕೆ ಯಾರನ್ನೂ ಇಷ್ಟಪಡಲ್ಲ. ವಿಲ್ ಚೇಂಜ್ ದಿಸ್ ಟೈಮ್.
Okay. We'll get the Congress. Congress will fight for the people. HL got 65,000 crore project. Who given? Which government has given 65,000 crore to HL? Why they made a private? Why? Why they made a private? don't know. Government. It's not Government. Why they made a HL private? is not private. Which government has given 65,000 crore project in India? Nobody has given. Leave it. Modi is good. ಮೇಡಮ್ ಈಗಲೇ 400 ಏನು ಬುಕ್ ಮಾಡಿಬಿಟ್ಟಿದ್ದಾರೆ ಮಿಷನು ಅವರೇ ಅವು ಏನು ಬುಕ್ ಮಾಡಿಬಿಟ್ಟಿದ್ದಾರೆ ಅವರೇ ಮಾಡಿದಾರಾ? ಇಲ್ವಲ್ಲ. ಇಲ್ವಲ್ಲ ಓಟ್ ಆದ್ಮೇಲೆ 180 ಸೀಟ್ ತೆಗಿತಾರೆ ಈ ಸದ್ಯ ಅಷ್ಟೇ. ರಾಹುಲ್ ಗಾಂಧಿ ಕಮ್ ದ CM ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್. ರಾಷ್ಟ್ರ ಮುಂದುವರಿಬೇಕು, ನಮ್ಮ ರಾಷ್ಟ್ರದಲ್ಲಿ ಒಂದು ಸಮಗ್ರತೆ ಇರಬೇಕು. ಇಡೀ ವಿಶ್ವದಲ್ಲಿ ನಮ್ಮ ರಾಷ್ಟ್ರನ ಎಲ್ಲರೂ ಹೇಳೋ ರೀತಿ ಕೊಂಡೊಯ್ದಿದ್ದಾರೆ. 10 ವರ್ಷದ ಅವರ ಒಂದು ರಾಜಕೀಯ ಅನುಭವದಲ್ಲಿ ಭಾಳ ಚೆನ್ನಾಗಿ ನಮ್ಮ ರಾಷ್ಟ್ರ ಇಂಪ್ರೂವ್ಮೆಂಟ್ ಆಗಿದೆ. ಯಾವುದೇ ಒಂದು ಹಗರಣಗಳಿಲ್ಲ, ಯಾವುದೇ ಒಂದು ಮಿನಿಸ್ಟ್ರುಗಳು ತೊಂದರೆ ಮಾಡೋದಾಗಲಿ ಅಥವಾ ಸರ್ಕಾರನ ಉಳಿಸೋದಾಗಲಿ ಯಾವ ಕೆಲಸಗಳನ್ನು ಮಾಡ್ತಾ ಇಲ್ಲ. ಭಾಳ ಚೆನ್ನಾಗಿ ನಡೀತಾ ಇದೆ. ನಮ್ಮ ರಾಷ್ಟ್ರದಲ್ಲಿ ಇರೋಂತಕ್ಕಂಥ ಬುದ್ಧಿವಂತರೆಲ್ಲರೂ ಇದ್ದರೆ ನರೇಂದ್ರ ಮೋದಿಗೆ ವೋಟ್ ಮಾಡಬೇಕು. ನರೇಂದ್ರ ಮೋದಿಗೆ ವೋಟ್ ಮಾಡಿ ಅಂದ್ರೆ ಇಲ್ಲಿ ಕ್ಯಾಂಡಿಡೇಟ್ಸ್ ಯಾರಾದ್ರೂ ನಿಂತ್ಕೊಳ್ಳಿ ನರೇಂದ್ರ ಮೋದಿ ವೋಟ್ ಆಗಬೇಕು. ಯಾಕಂದ್ರೆ 10 ವರ್ಷ ಅವರು ಸರಿಯಾದ ಒಂದು ಸಮಗ್ರತೆ ಆಡಳಿತ ನೀಡಿದ್ದಾರೆ. ಇಶ್ಯೂಸ್ ಸಾಕಷ್ಟಿದೆ. ಸೊ ಎಲೆಕ್ಷನ್ ಅಂತ ಬಂದಾಗ ಬರೀ ಪಾರ್ಟಿ ಅಥವಾ ವ್ಯಕ್ತಿ ಅದಕ್ಕಿಂತ ಹೆಚ್ಚಾಗಿ ಇಶ್ಯೂಸ್ ಯಾರು ಬಗೆಹರಿಸ್ತಾರೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಡೌಟ್ ಇಲ್ಲ. ನೋ ಅದರ್ ವರ್ಡ್ಸ್ ಇಸ್ ಅ ಮೋದಿ, ಇಟ್ ಇಸ್ ಕಮಿಂಗ್, ಇಟ್ ಇಸ್ ನೋ ಅದರ್ ವರ್ಡ್. ಓಕೆ. ಆದರೆ ಇದರಲ್ಲಿ ಏನು ಗೊತ್ತಾ ಅಂದರೆ we have to get rectified whatever the mistake we have done from the public. We should have rectified. Free. ಎಲ್ಲಿಂದ ಕೊಡ್ತಾರೆ, ವೇರ್ ಇಟ್ ಹ್ಯಾಸ್ ಕಮ್. ಈಗ ನೋಡಿ ಎಕ್ಸಾಂಪಲ್ ತಮಿಳ್ನಾಡು, ಯು ಕ್ಯಾನ್ ಟೇಕ್ ತಮಿಳ್ನಾಡು ಆರ್ ಕರ್ನಾಟಕ. ದೇ ಆಫರಿಂಗ್ ಲೈಕ್ ಎನಿಥಿಂಗ್. Even the Congress offered 1 lakh per month per year. Okay, right. I'll agree. For the women. Okay, ಎಲ್ಲಿಂದ ತರ್ತಾರೆ, ವೇರ್ they'll get. So they have to do corruption. ಲೋಕಸಭಾ ಎಲೆಕ್ಷನ್ಸ್ ಇದೆ. ಸೊ ಬರೀ ಗ್ಯಾರಂಟಿಗಳ ಎಲೆಕ್ಷನ್ಸ್ ಆಗೋಗಿದೆ. ಇಶ್ಯೂಸ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ. ಕಾಂಗ್ರೆಸ್ ಬಂದಿರೋದೇ ಗ್ಯಾರಂಟಿಯಿಂದ. ಈ ಕಡೆ ಗ್ಯಾರಂಟಿ ಕೊಟ್ಟಿದ್ದಾರೆ, ಈ ಕಡೆ ತಗೊಂಡಿದ್ದಾರೆ. ಸೊ ಅದರಿಂದ ಈ ಸರ್ಕಾರಕ್ಕಿಂತಲೂ ಬಿಜೆಪಿ ಸರ್ಕಾರ ಬರೋದು ಒಳ್ಳೇದು ಅನಿಸುತ್ತೆ. ಓಕೆ. ಸೊ ಸ್ಟೇಟ್ ಅಲ್ಲಿ ಎಷ್ಟೊಂದು ಇಶ್ಯೂಸ್ ಇದೆ. ಎವ್ರಿ ಸ್ಟೇಟ್ ಕರೆಕ್ಟ್ ಆಗಿದ್ರು ಅಂದ್ರೆ ಸೆಂಟ್ರಲ್ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ. ಬಟ್ ಸ್ಟೇಟ್ ಅಲ್ಲಿ ಹೆಲ್ತ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಡೆವಲಪ್ಮೆಂಟ್ಸೇ ಆಗ್ತಾ ಇಲ್ಲ ಅನ್ನೋದು ಒಂದಷ್ಟು ಆರೋಪಗಳು ಕೂಡ ಇದೆ. 100% ಸತ್ಯ. ಅದು ಡೆವಲಪ್ ಯಾವುದೂ ಆಗಿಲ್ಲ. ನೀವು ನೋಡಿ, ಯಾವುದೇ ಒಂದು ಸ್ವಲ್ಪ ನೀವು ಔಟ್ಸೈಡ್ ಹೋದರೆ ರೋಡ್ಗಳು ಸರಿ ಇಲ್ಲ. ಈ ಕಂದಾಯ ಇಲಾಖೆಯವ್ರು ನೋಡಿ, ಅದೂ ಅಷ್ಟೇ ಟ್ಯಾಕ್ಸ್ ಹೆಚ್ಚಿಗೆ ಮಾಡಿದ್ದಾರೆ, ನೀರಿಂದು ಎಲ್ಲ ಹೆಚ್ಚಿಗೆ ಮಾಡಿದ್ದಾರೆ. ಆಮೇಲೆ ಎವ್ರಿಥಿಂಗ್ ಇಸ್ ಎಲ್ಲ ಜಾಸ್ತಿನೇ ಇದೆ, ಹೆಚ್ಚಿಗೆ ಇದೆ, ಕಮ್ಮಿ ಯಾವುದೂ ಇಲ್ಲ. ಬಟ್ ಈ ಸರ್ಕಾರ ಬಂದಮೇಲೆ ಯಾವುದೂ ಇದಾಗಿಲ್ಲ. ನಮ್ಮ ಧೋರಣೆ ಸರ್ಕಾರ ಯಾವುದಿದ್ರೂ ಅಷ್ಟೇ, ಬಟ್ ಪಬ್ಲಿಕ್ಕಿಗೆ ಒಳ್ಳೇದಾಗಬೇಕು. ಪಬ್ಲಿಕ್ಕಿಗೆ ಯಾವುದೂ ಒಳ್ಳೇದಾಗ್ತಾ ಇಲ್ಲ. ಎಜುಕೇಟೆಡ್ ಎಲ್ಲ ಬಂದು ವೋಟ್ ಮಾಡಬೇಕು, ಆವಾಗಲೇ ಒಂದು ಒಳ್ಳೆ ಸರ್ಕಾರ ಬರೋಕ್ಕಾಗೋದು. ಮೇಡಮ್, ಇಲ್ಲಿ ವಿ ಆರ್ ನಾಟ್, ನಾವು ಇದ್ರ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಏನು ಪಕ್ಷಗಳ ಬಗ್ಗೆ ಆಗಲಿ, ಮತ್ತು ಯಾರ್ಯಾರು ನಿಂತ್ಕೊಂಡಿದ್ದಾರೆ ಸ್ಪರ್ಧಿಗಳ ಬಗ್ಗೆ ಆಗಲಿ ನಾವು ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇವಾಗ ನಾವು ಈಗ ನಮ್ಮ ಕಣ್ಮುಂದೆ ಏನು ನಡೀತು ಅದು ನಮ್ಮ ಕಣ್ಮುಂದೆನೇ ಇದೆ, ಏನು ನಡೀತಾ ಇದೆ, ಏನು ನಡೀತು ಅನ್ನೋದು. ಸೊ ನಾವು ನಮಗೆ ಗೊತ್ತಿರೋದು ಇತಿಹಾಸ ಏನೆಲ್ಲ ಚೇಂಜಸ್ ಆಯಿತು ಅಂತ ನಾವು ನೋಡ್ಬೋದು. ದೇಶಗಳಲ್ಲಿ ನಮ್ಮ ಇಂಡಿಯಾನ ಹೊಗಳ್ತಾ ಇದ್ದಾರೆ. ಇಷ್ಟು ವರ್ಷ ಯಾಕೆ ಅದು ಆಗಿರಲಿಲ್ಲ? ಸಾಲ ಮುಕ್ತರಾಗಿದ್ದೀವಿ, ಇಷ್ಟು ವರ್ಷ ಯಾಕೆ ಅದು ಆಗಿರಲಿಲ್ಲ? 370 ನಮ್ದು ತೆಗೆದಿದ್ದೀವಿ, ಅದು ಇಷ್ಟು ವರ್ಷ ಯಾಕೆ ಆಗಿರಲಿಲ್ಲ? ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ, ಯಾಕೆ ಇಷ್ಟು ವರ್ಷ ಅದು ಆಗಿರಲಿಲ್ಲ? ರಾಮ ಮಂದಿರ ಬರುತ್ತಾ, ಅಯೋಧ್ಯೆ ಬರುತ್ತಾ, ಅದು ನಮಗೆ ಪ್ರಶ್ನೆ ಅಲ್ಲ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಬರುತ್ತಾ, ಮಸೀದಿ ಬರುತ್ತಾ, ನಮ್ಗೆ ಅದು ಪ್ರಶ್ನೆ ಆಗಿರಲಿಲ್ಲ. ಒಂದೇ ನಮಗೆ ಬೇಕಾಗಿದ್ದು ನ್ಯಾಯ. ಯಾವ ನ್ಯಾಯ ಬೇಕಿತ್ತು? ಜನಸಾಮಾನ್ಯರು ಅಲ್ಲಿ ಫೈಟ್ ಮಾಡಿ ಜಗಳ ಮಾಡಿ ನಮ್ಮ ಜೀವನಗಳನ್ನ ನಾವಲ್ಲಿ ಕೊನೆಗೊಳಿಸ್ಕೊಡ್ತಾ ಇದ್ವಿ. ಯಾವ ಪೊಲಿಟಿಷಿಯನ್ಸ್ ಬಂದು ಯುದ್ಧ ಮಾಡಿ ಸಾಯ್ತಾ ಇರಲಿಲ್ಲ ಅಲ್ಲಿ. ಆದರೆ ಅಲ್ಲಿ ಒಂದು ಡಿಸಿಷನ್ ಆದಮೇಲೆ ಅದು ರಾಮ ಮಂದಿರನಾದರೂ ಆಗಿರಲಿ ವೆಲ್ಕಮ್ ಮಾಡೋಣ, ಮಸೀದಿನಾದರೂ ಆಗಿರಲಿ ವೆಲ್ಕಮ್ ಮಾಡೋಣ, ಏನಾದರೂ ನಾವು ವೆಲ್ಕಮ್ ಮಾಡ್ತೀವಿ. ಒಟ್ಟಲ್ಲಿ ಜಗಳ ನಿಲ್ತು, ಗಲಾಟೆ ನಿಲ್ತು, ಜಗಳ ನಿಲ್ತು. ಅಲ್ಲಿ ಶಾಂತವಾಗಿ ಜನ ಇದ್ದಾರೆ. ಅದು ಇಷ್ಟು ವರ್ಷ ಯಾಕೆ ಆಗಿರಲಿಲ್ಲ ಅನ್ನೋದು ನಮ್ಮ ಪ್ರಶ್ನೆ ಆಗಿರುತ್ತೆ. ಮತ್ತು ಹಾಗೆಯೇ ಮೇಡಮ್, ಮುಂದೆ ಇನ್ನೂ ಚೇಂಜಸ್ಗಳು ನಮ್ಮ ಪ್ರಕಾರದಲ್ಲಿ 80% ನಾವು ಸುಖವಾಗಿದ್ದೀವಿ, ಎಲ್ಲ ಚೇಂಜಸ್ ಆಯಿತು ಅಂತ ಅಂದ್ಕೊಳ್ತೀವಿ. ಬಟ್ ಇನ್ನೂ 20% ಅಷ್ಟೇ ಕ್ಲೀನ್ ಮಾಡೋಕ್ಕಾಗಿರೋದು. 80% ಆಗಿಲ್ಲ, ಇನ್ನೂ 80% ಆಗಬೇಕಾಗಿದೆ. ಸೊ ಆಗ್ತಾ ಇರೋದನ್ನೆಲ್ಲ ನೋಡ್ತಾ ಇದ್ರೆ ನಾವು ಮುಂದೇನೂ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಅನಿಸುತ್ತೆ. ನಾವು ಪಕ್ಷ ಅಂತ ಹೇಳೋದಕ್ಕಿಂತ ಯಾವುದು ಆಗಲಿಲ್ಲ ಇಷ್ಟು ವರ್ಷ, ಯಾವುದೆಲ್ಲ ಈಗ ಆಗ್ತಾ ಇದೆ ಅದ್ರ ಬಗ್ಗೆ ನಾವು ಗಮನಿಸಬೇಕಾಗುತ್ತೆ. ಇದು ಈಕ್ವಲ್ ಫೈಟ್ ಇದೆ, ಆಲ್ಮೋಸ್ಟ್ ಈಕ್ವಲ್ ಇದೆ. ನಾವು NDAದವರು ಹೇಳ್ತಾ ಇದ್ದಾರೆ 400 ಸೀಟ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ.
ಬಟ್ ನಮಗೇನು ಅನ್ಸಲ್ಲ, ಈಕ್ವಲ್ ಫೈಟ್ ಇದೆ, ಎನಿಬಡಿ ಕ್ಯಾನ್ ಕಮ್ ಔಟ್ ಓಕೆ ಆ್ಯಂಡ್ ನಾವು ವಿಲ್ ಬಿ ಹ್ಯಾಪಿ ಇಫ್ ಕಾಂಗ್ರೆಸ್ ಕಮ್ಸ್. ಎಲ್ಲೋ ನೋಡಿದಲ್ಲೋ ಮೋದಿ ಓಟ್ ಕೊಡಿ, ಏನು ಮೋದಿ ಬರ್ತಾರೆ ಎಲ್ಲ ಕಡೆ. he must be individually he must be a good person, doesn't mean that others ಪರ್ಫಾರ್ಮ್ ಮಾಡಬಾರ್ದಂತೀನಿ ಇಲ್ಲಲ್ಲ. ಏನಾದರೂ ಕಾರ್ಯಕ್ರಮ ಕೊಡಬೇಕು, ಡೆವಲಪ್ ಮಾಡಬೇಕು, ಎಂಪ್ಲಾಯ್ಮೆಂಟ್ ಕೊಡಬೇಕು, ಆಮೇಲೆ ಪ್ರೈಸ್ ರೈಸನ್ನು ಕಂಟ್ರೋಲ್ ಮಾಡಬೇಕು. ಅದು ಬಿಟ್ಟು ನೀವು ಬರೀ ನಾನು ರಾಮ ಮಂದಿರ ಕಟ್ಟಿದ್ದೀನಿ, ಆರ್ಟಿಕಲ್ 370 ಮಾಡ್ತೀನಿ, ಭೋಜಶಾಲಾ ಇಶ್ಯೂ ಮಾಡ್ತೀನಿ, ಬಾಬಾ ಬುಡನ್ಗೆ ಇಶ್ಯೂ ಮಾಡ್ತೀನಿ, ಈ ಇಶ್ಯೂದಲ್ಲಿ ಇಲೆಕ್ಷನ್ ಫೈಟ್ ಮಾಡಿದರೆ ಆರಿಸೋದು ಜನರು ತಪ್ಪಾಗತ್ತೆ. ನಾನು ಯಾಕೊಡೇನೂ ಅಲ್ಲ, ದೇಶ ಇಂಪ್ರೂವ್ ಆಗಬೇಕು. ದೇಶನ ಸರ್ವನಾಶ ಹಾಳು ಮಾಡಿದ್ದಾರೆ, ಹೊಟ್ಟೆ ಹಂಗೆ ಉರಿಯತ್ತೆ, ಅದು ಗೊತ್ತು ನಮಗೆ. 60 ವರ್ಷ ಆಳ್ದವ್ರು ಇವತ್ತಿನ ದಿವಸ ಫ್ರೀ ಕೊಡ್ತೀವಿ ಅಂದಿದ್ದಾರೆ. ಏನಕ್ಕೆ? ಓಟ್ಕೋಸ್ಕರ, ಬರೀ ಓಟ್ಕೋಸ್ಕರ ಫ್ರೀ. ಇದಕ್ಕೆ 60 ವರ್ಷ ಆಳಿದ್ರು, ಆವಾಗ ಯಾಕೆ ಕೊಡಲಿಲ್ಲ ಹೇಳಿ ಮೇಡಮ್? ಯಾಕೆ ಕೊಡಲಿಲ್ಲ ಹೇಳಿ, ಎಲ್ಲ ಪಬ್ಲಿಕ್ ಆನ್ಸರ್ ಮಾಡಿ. ಅವತ್ತಿನ ಆರ್ಥಿಕತೆ ಪರಿಸ್ಥಿತಿ ಬೇರೆ, ಇವತ್ತಿನ ಭಾರತದ ಪರಿಸ್ಥಿತಿ ಬೇರೆ ಇದೆ. ಅದು ಪರಿಸ್ಥಿತಿ ಇರ್ಬೋದು, ದೇಶಕ್ಕೆ ಹೋರಾಡ್ತಾ ಇರೋದು ಒಬ್ಬರೇ. ಆ ಥರ ಯಾರು ಸಿಕ್ಕಲ್ಲ, ಮುಂದೆ ಬರಲ್ಲ. ಅದಕ್ಕೆ ದಯವಿಟ್ಟು ಎಲ್ಲನೂ BJPಗೆ ಓಟ್ ಹಾಕಬೇಕು. ಹೊಟ್ಟೆ ಹಾಗೆ ಉರಿತದೆ, ದೇಶನ ಹಾಳು ಮಾಡಿಬಿಟ್ಟಿದ್ದಾನೆ. ಅವ್ರು ಹೇಳ್ತಾರೆ ಆರ್ಟಿಕಲ್ 370 ಅಂತ. ಏನು ಆರ್ಟಿಕಲ್? ನಾವು ಹೋಗಂಗೆ ಇಲ್ಲ. ನಮ್ಮ ಮಿಲ್ಟ್ರಿ ಅವರಿಗೆ ಕಲ್ಲು ತಗೊಂಡು ಹೊಡೆದಿದ್ದಾರೆ, ವ್ಯಾನ್ ಮೇಲೆ ಕೂತ್ಕೊಂಡು ಹೊಡೆದಿದ್ದಾರೆ. ಯಾರು ಕೇಳೋರು ಮಾಡೋರು? ಇವತ್ತಿನ ದಿವಸ ಕಂಟ್ರೋಲ್ ತಂದಿದ್ದಾರೆ ಅಂದರೆ ಎಷ್ಟು ಸಿಂಪಲ್ಲಾಗಿ ಹೇಳ್ತಾರೆ, 370 ಆರ್ಟಿಕಲ್ ತಂದುಬಿಟ್ಟಿದ್ದಾರೆ ಅಂತೇಳಿ. ಏನು ಅಷ್ಟು ಈಸಿನಾ ತರೋದು ಮೇಡಮ್? ಅಷ್ಟು ಈಸಿನಾ ಸರ್ ಹೇಳಿ? ಎಲ್ಲರೂ ಯಾರು ಬೇಕಾದ್ರೆ ಮಾತಾಡಿ, ನಾನು ಮಾತಾಡ್ತೀನಿ. 370 ತೆಗೆಯೋದು ಆರ್ಟಿಕಲ್ ಇಟ್ ಈಸ್ ನಾಟ್ ಈಸಿ. ಹಾಗೆ ಹೊಟ್ಟೆ ಉರಿತದೆ. ನಾವು ಹೋಗ್ಲಿಕ್ಕಾಗಲ್ಲ ಮೇಡಮ್, ನಾವು ಹೋಗ್ಲಿಕ್ಕಾಗಲ್ಲ. ಇವತ್ತಿನ ದಿವಸ ನಾನು ಕಾಶ್ಮೀರ್ಗೆ ಹೋಗಿದ್ದೀನಿ. ಎಷ್ಟು ಸೇಫ್ಟಿ ಇದೆ ಗೊತ್ತಾ? 24 hours ನಮ್ಮ ಇವರು ಮಿಲಿಟರಿ ಅವರು ಕಾಯ್ತಾ ಇದ್ದಾರೆ. ಮೇಡಮ್, ಮಿಲಿಟರಿ ಅವರು ಕಾಯ್ತಾರೆ 24 hours. ನಾನು ಅವ್ರಿಗೆ ಮೇಡಮ್ ಗಿಫ್ಟ್ ಕೊಟ್ಬಿಟ್ಟು ಬಂದಿದ್ದೀನಿ, ಸಂತೋಷ ಆಗ್ಬಿಟ್ಟು. ನೀವು ಕಾಯ್ತಾ ಇದ್ದೀರ, ನಮಗೆ ರಕ್ಷಣೆ ಮಾಡ್ತಾ ಇದ್ದೀರ ಅಂತ. ನಾವು ಹೋದ್ರೆ ಯಾವಾಗ ಶೂಟ್ ಮಾಡಿಬಿಡ್ತಾರೆ, ನಮ್ಮನ್ನು ಯಾವಾಗ ಸಾಯಿಸ್ಬಿಡ್ತಾರೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅಷ್ಟು ಅಂದರೆ ಅಷ್ಟು ವರಸ್ಟಾಗಿ ಹೋಗ್ಬಿಟ್ಟಿತ್ತು. ಅದಕ್ಕೆ ಕಾರಣ ಯಾರು? ನಮ್ಮ ಅಣ್ಣ ತಮ್ಮಂದರು ಯಾರು? ಕಾಂಗ್ರೆಸ್ ಆಗಿರು. ಅವ್ರು ಕೊಟ್ಟಿರೋ ಫ್ರೀಡಮ್ಗೆ ನಾವು ಸತ್ತೀವಿ. ಅವ್ರು ನಿಮ್ಮ ಅಣ್ಣ ತಂದಿರಾ? ಇನ್ನೇನು ಮಾಡೋದು ಸರ್? ನಮ್ಮ ದೇಶದಲ್ಲಿ ಇರೋದೆಲ್ಲ ಸರ್ ಸರ್ ಎಲ್ಲರೂ ನಮ್ಮ ಅಣ್ಣ. ಮಳೆ ಇಲ್ಲ, ಮಳೆದೇ ಇಲ್ಲ ಇಲ್ಲಿ. ಇಲ್ಲ ಸರ್, ಹೇಳಿ ಸರ್. ಕೆರೆ ನೀರಿಲ್ಲ, ಹೇಳಿ ಸರ್, ಬೆಂಗಳೂರು ನೀರಿಲ್ಲ. ಹೇಳಿ ಬಾಸ್, ಹೇಳಿ. ಮೇಡಮ್, ದೇಶದಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸ್ವತಂತ್ರ ಬಂದಿದ್ದು ಮಧ್ಯರಾತ್ರಿ, ಸ್ವಲ್ಪ ಜನ ಎದ್ದಿದ್ರು, ಇನ್ನೆಲ್ಲ ಮಲಿಕೊಂಡಿದ್ರು. ಅವ್ರಿಗೋಸ್ಕರ ಏನು ಅಭಿಮಾನ ಇಲ್ಲ, ದೇಶಾಭಿಮಾನ. ಯಾರು ಎದ್ದಿದ್ದಾರೆ ಅವ್ರು ನಾವು ಈ ತರ ಬಡ್ಕತಾ ಇದ್ದೀವಿ. ಮೋದಿ ಈ ತರ ಯಾರು ಎದ್ದಿದ್ದಾರೆ, ಸ್ವತಂತ್ರ ಅನುಭವಿಸಿದ್ರೆ ಮಲಗಿರೋರಿಗೆ ಅವ್ರ ಲಾಜಿಕ್ ಆಗೋ ಮತ್ತೆ ಜಾತ್ಯತೀತನೂ ಬೇಕು, ಅವ್ರಿಗೆ ಎಲ್ಲರೂ ಬೇಕು. ಬಾಂಬ್ ಹಾಕೋರು ಹಾಕಿಸ್ಕೋಬೇಕು, ಏನ್ ಮಾಡ್ರೆ ಮಾಡ್ಕೊ. ನಮ್ಮ ಬ್ರದರ್ಸ್ ಅವರೆಲ್ಲ ನಮ್ಮ ಬ್ರದರ್ಸ್. ಬಾಂಬ್ ಬಿಡೋರೆಲ್ಲ ನಮ್ಮ ಬ್ರದರ್ಸ್. ಬೇಕಾ? ಎಷ್ಟು ಓಪನ್ ಆಗಿ ಹೇಳ್ತಾರೆ ಅವ್ರು, ನಮ್ಮ ಅಣ್ಣ ತಮ್ಮ. ರೋಜ್ಗಾರ್ ಇಲ್ಲ ಅಂತಾರಲ್ವಾ, ಉದ್ಯೋಗ ಇಲ್ಲ ಅಂತಾರಲ್ಲ. 5 ಮಕ್ಕಳು 6 ಮಕ್ಕಳು ಹಾಕಿದ್ರೆ ಎಲ್ಲಿಂದ ಬರುತ್ತೆ ಉದ್ಯೋಗ? ನಾವ್ ಎಡೆ ಇಟ್ಕೊಂಡು ಟ್ಯಾಕ್ಸ್ ಕಟ್ಬಿಟ್ಟು 5 ಜನ ಕೊಡ್ಬೇಕು. ಅವ್ರೇನೆ ಮನಪಲ್ಲಿ ಎಲ್ಲಿಂದ ತರೋದು? ಅವ್ರು ಸಾಕಕ್ಕೆ ಉಳಿದ ವರ್ಗ. ಒಂದೇ ಒಂದು ಜಯದೇವದಲ್ಲಿ ಯಾರ್ಯಾರು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ, ಐದರ್ ಕ್ಯಾಸ್ಟ್ ರಿಲಿಜನ್ ಎಲ್ಲ ಬಿಟ್ಬಿಡಿ, ಅವರೆಲ್ಲ ಕರೆಕ್ಟ್ ಆಗಿ ಓಟ್ ಹಾಕಿದ್ರೆ ಅಯ್ಯಪ್ಪ ಗೆಲ್ತಾರೆ. ಮಂಜುನಾಥ್ ಹೌದು. ಅವ್ರು ಒಬ್ಬೊಬ್ರು ಫ್ರೀಯಾಗಿ ಎಲ್ಲ ನೋಡಿ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 10 ಜನಕ್ಕೆ 9 ಜನ ಮುಸ್ಲಿಮ್ಸ್ ಯೂತ್ ತಗೊಳ್ಳಿ, ಅವ್ರು ಓಟ್ ಹಾಕಿದ್ರೆ ಸಾಕು. ಮಂಜುನಾಥ್ಗೆ ಆರಾಮಾಗಿ ಮಂಜುನಾಥ್ ಅವರು 100 ಕೋಟಿ ಹೆಂಗ್ ಸಂಪಾದನೆ ಮಾಡಿದ್ರು? 6 kg ಬಂಗಾರ ಹೆಂಗ್ ಸಂಪಾದನೆ ಮಾಡಿದ್ರು? ಒಬ್ಬ ಸರ್ಕಾರಿ ವೈದ್ಯರಾಗಿ ಇಷ್ಟೊಂದು ಆಸ್ತಿ ಹೆಂಗ್ ಬಂತ ಅವ್ರಿಗೆ? ಅವ್ರ ಮಾವ ಕೊಟ್ಟಿರ್ಬೋದು. ಹೆಂಗ್ ಕೊಟ್ಟಿರ್ಬೋದು? ಗೊತ್ತಿಲ್ಲ. ಅಷ್ಟು 100 ಕೋಟಿ ಕೊಡ್ತಾರ? ಸಾಧ್ಯ ಇಲ್ಲ. ಇದು ಸರ್ಕಾರಿ ವೈದ್ಯರಾಗಿ ಇಷ್ಟು ಕೋಟಿಗಳು ಹೆಂಗ್ ಸಂಪಾದನೆ ಮಾಡುದಂತ ನಮ್ಮ ಪ್ರಶ್ನೆ, ಸಾಧಾರಣ ಪ್ರಶ್ನೆ. DK ಶಿವಕುಮಾರ್ ಹೆಂಗ್ ಸಂಪಾದನೆ ಮಾಡಿದ್ರು ಸರ್? ಚಿನ್ನ ಬೆಳೆದ್ರು. ನಾನು ಅವ್ರ ವೈದ್ಯರ ಬಗ್ಗೆ ಕೇಳಿದ್ರಲ್ಲ, ಅವ್ರ ಹೆಂಗ್ ಸಂಪಾದನೆ ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ವೈದ್ಯರ ಬಗ್ಗೆ ನಾನು ಪಕ್ಷಪಾತ ಇಲ್ಲ. ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್. Let us speak about the development. Let us speak
of the issues. ಇವತ್ತು ಬಿಜೆಪಿ ಅವರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಈ ಒಂದು ಕರಪ್ಷನ್ ಸ್ಟಾಪ್ ಮಾಡಲಿ, ದೇಶ ಉದ್ಧಾರ ಆಗುತ್ತೆ. ಕರಪ್ಷನ್ ಒಂದು ಸ್ಟಾಪ್ ಮಾಡಿ, ಯಾರಾದ್ರೂ ಆಗ್ಬೋದು, JDS ಓಕೆ ಸರ್, ಕರಪ್ಷನ್ ಸ್ಟಾಪ್ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ. ದುಡ್ಡು ತಗೊಂಡು ವೋಟ್ ಹಾಕದ್ ಫಸ್ಟ್ ನಿಲ್ಬೇಕು ಅಂತ ಹೇಳಿದ್ರೆ ಕರಪ್ಷನ್ ಸ್ಟಾಪ್ ಆಗಲ್ವಾ? ನಾವು ಆತರ ಮಾಡಕ್ ಹೋಗಲ್ಲ, ನಮ್ಗೆ ಬೇಕಾಗಿಲ್ಲ, ಕಷ್ಟಪಡ್ತೀವಿ. ಇವತ್ತು ಡಾಕ್ಟರ್ ಹೆಂಗ್ ಮಾಡಿದ್ದಾರೆ ನಮ್ಗೆ ಮಾತಾಡ್ತಾ ಇಲ್ಲ ನಿಮ್ ನಾಯಕರು. ತನಿಖೆ ಅಧಿಕಾರಿಗಳು ಬಿಡ್ತಾರೆ, ಅವ್ರ ಪಕ್ಷಕ್ಕೆ ಹೋದ್ರೆ ಎಲ್ಲ ಅವರು ಸ್ವಚ್ಛವಾಗ್ತಾರೆ. ನೀವ್ ಹೇಳ್ತಾ ಇದ್ರಿ ಬಿಜೆಪಿ ಸೆಂಟ್ರಲ್ ಗವರ್ನಮೆಂಟ್ ಭ್ರಷ್ಟಾಚಾರ ಯಾಕೆ ತೆಗಿಯಲ್ಲ, ಯಾಕೆ ಮಾತಾಡಲ್ಲ ಅಂತ. ನಾನ್ ಕೇಳ್ದೆ ನಿಮ್ಗೆ, ನಿಮ್ಮ ನಾಯಕರು ಕಾಂಗ್ರೆಸ್ ನಾಯಕರು ಯಾಕೆ ಮಾತಾಡಲ್ಲ? ನೀವ್ ಹೇಳಿದ್ರಿ ತನಿಖಾಧಿಕಾರಿಗಳನ್ನ ಬಿಡ್ತಾರೆ ಅಂತ. ಒಂದ್ ನಿಮಿಷ ಮಾತಾಡ್ತಾರೆ, ಅವ್ರನ್ನ ಕರೆಕ್ಟ್ ಆಗಿದ್ರೆ ಯಾವ ತನಿಖಾಧಿಕಾರಿ ಬಿಟ್ರೆ ಪ್ರಾಬ್ಲಮ್? ಜಾರಿ ನಿರ್ದೇಶನಾಲಯ ಮತ್ತು ತೆರಿಗೆ ಅಧಿಕಾರಿಗಳಿಂದ ಚೂ ಬಿಟ್ಟು ಕರೆಕ್ಟ್ ಆಗಿದ್ರೆ ಯಾಕೆ ಪ್ರಾಬ್ಲಮ್? ಬಿಜೆಪಿಯ ಕರೆಕ್ಟ್ ಆಗಿದ್ರೆ ಯಾಕೆ ಭಯ? ಬಿಜೆಪಿಯ ತಂತ್ರಗಾರಿಕೆ ಇಷ್ಟೇ ಇರೋದು. ಭಾಜಪ ಅಧಿಕಾರಿಗಳು ಭಾಜಪ ನಾಯಕರನ್ನ ಯಾಕೆ ಹಾಕಿಲ್ಲ? ಇಂದಿರಾ ಗಾಂಧಿ ಪೀರಿಯಡ್ ಅಲ್ಲೂ ಕೂಡ ರಾಜ್ಕುಮಾರ್ ಎಲೆಕ್ಷನ್ ನಿಲ್ತಾರೆ ಅಂತ ಸಿಬಿಐ ರೈಡ್ ಆಗಿದೆ. ಇದೇನು ಜಾರಿ ನಿರ್ದೇಶ ಆಯಾ ಕಾಲಘಟ್ಟಕ್ಕೆ ಆಯಾ ಸರ್ಕಾರಕ್ಕೆ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳೋದು. ಈಗ ಪೊಲೀಸ್ ಅವರು 3 ಜನ ಹೆಲ್ಮೆಟ್ ಹಾಕೊಂಡು ಹೋಗಲ್ಲ, ಹೋಗ್ತಿರ್ತಾರೆ. ನಾನು ಒಂದು ಹೆಲ್ಮೆಟ್ ಹಾಕ್ಲಿಲ್ಲ, ಹಿಡಿತಾರೆ ಆ ಸರ್ಕಾರ. ಈಗ 25 ಈ ಬಿಟ್ಟಿ ಯೋಜನೆಗಳಿಂದ ಒಬ್ಬೊಬ್ರ ಮೇಲೆ ಹುಟ್ಟೋ ಮಗು ಮೇಲೆ 35-40 ಸಾವಿರ ರೂಪಾಯಿ ಇದು ಬರ್ತಾ ಇದೆ. ಈಗ ಪಾಕಿಸ್ತಾನ ಯಾವ ತರ ಬರ್ಬಾದ್ ಆಗಿದೆ, ಈಗ ಆಲ್ರೆಡಿ ಬಿಟ್ಟಿ ಯೋಜನೆ ತೆಲಂಗಾಣ ಬರ್ಬಾದ್ ಆಗಿದೆ, ಈಗ ಕರ್ನಾಟಕ ಅದೇ ತರ ಆಗ್ತಾ ಇದೆ. ಈಗ ಎಲ್ಲ ಆರಾಮಾಗಿ ಈಗ 4-10 ವರ್ಷದಿಂದ ದೇಶದ ತತ್ತೆತ್ತಿ ಒಬ್ರು ಮುಖ ತೋರಿಸಿ ಮಾತಾಡಕ್ ಆಗ್ತಿರ್ಲಿಲ್ಲ. ಈಗ ನಮ್ಮ ದೇಶ ನಮ್ ಗೌರವ ಅಂತ ಒಬ್ರು ಪ್ರತಿಯೊಬ್ರು ಎಲ್ಲಾ ದೇಶದ ಮುಂದೆ ಪ್ರತಿಷ್ಠೆಯನ್ನು. ಸರ್, ನೀವ್ ಹೇಳ್ತಾ ಇದ್ರಿ ಮೋದಿ ಬಂದ್ಮೇಲೆ ಎಷ್ಟು ಇಂಪ್ರೂವ್ ಆಗಿದೆ, ದೇಶ ತಲೆ ಎತ್ಕೊಂಡು ಹೋಗೋ. ಎಸ್, ಐ ಡೂ ಅಗ್ರಿ ಫಾರ್ ಒನ್ ಎಕ್ಸ್ಟೆಂಟ್, ನಾನು ಇಲ್ಲ ಅಂತ ಡಿನೇ ಮಾಡಲ್ಲ. ಹಾಗನ್ಬಿಟ್ಟು ಇಲ್ಲಿ ರಾಜ್ಯದಲ್ಲಿ 25 ಜನ ಸಂಸದರು ಇದ್ರಲ್ಲ, ಅವ್ರು ಏನಾದ್ರೂ ಮುಖ ಎತ್ಕೊಂಡು ಹೋಗುವಂತ ಕೆಲಸ ಮಾಡಿದಾರಾ? ಯಾವುದೇ ಪಕ್ಷದಲ್ಲಾದ್ರೂ ಎಲ್ಲರೂ ಅದೇ ತರನೇ, ಯಾರು ಇದು ಇರೆಸ್ಪೆಕ್ಟಿವ್ ಆಫ್ ಇದು ಎಲ್ಲ ಅವ್ರು ಗೆಲ್ತಾರೆ, ಅವ್ರು ಇದು ಮಾಡ್ತಾರೆ ಅದೆಲ್ಲ. ಬಟ್ ಯಾರೇ ಗೆದ್ರು ಅವ್ರ ಕೆಲಸ ಅವ್ರು ಮಾಡ್ಕೊಂಡ್ರೆ ಅವಾಗ ನೆಕ್ಸ್ಟ್ ಟೈಮ್ ಈ ತರ ಹೊರಗಡೆ ಬಂದು ವೋಟ್ ಕೇಳೋ ಅವಶ್ಯಕತೆ ನಮಗೆ ರೋಡ್ ಬೇಡ, ನೀರು ಬೇಡ, ಏನು ಬೇಡ, ಭದ್ರತೆ ಕೊಟ್ಟಿದಾರ. ಫಸ್ಟ್ ಭದ್ರತೆ ಕೊಟ್ಟಿದಾರ. ಎಲ್ಲದಕ್ಕಿಂತ ಮುಖ್ಯ ಜೀವ. ಬಿಜೆಪಿ ಇರ್ಲಿ ಇನ್ನೊಂದಿರ್ಲಿ, ಯಾವ ಸಂಸತ್ ಬಂದು ರಾಜ್ಯಕ್ಕೆ ಏನು ಅನುಕೂಲ ಮಾಡಿಲ್ಲ. ಕಾಂಗ್ರೆಸ್ ಸರ್ಕಾರದಾಗ ಏನು ಅನುಕೂಲ ಮಾಡಿದ್ದಾರೆ, ಬಿಜೆಪಿ ಇರೋ ನೀವು ಕೇಳ್ತೀರಲ್ಲ, ಅವ್ರೇನ್ ಮಾಡಿದಾರೆ ನೀವೇ ಹೇಳಿ. ಬೇರೆ ಚಾಯ್ಸ್ ಇಂದ ಬಿಜೆಪಿ ವೋಟ್ ಹಾಕ್ತಾ ಇದೀವಿ, ಬಟ್ ಸೆಂಟ್ರಲ್ ಇಂದ ಸ್ಟೇಟ್ ಗೆ ಏನು ಅನುಕೂಲ ಆಗ್ತಿಲ್ಲ. ಬರೀ ನಾರ್ತ್ ಅಲ್ಲಿ ಕಟ್ದೆ ಅದು ಕಟ್ದೆ. ಬಡವ್ರು ಎಷ್ಟು ಜನ ಇದಾರೆ ಅವ್ರಿಗೆ ಹೆಲ್ಪ್ ಮಾಡ್ಬೇಕೆ ಹೊರತು ಆ ಸ್ಟ್ಯಾಚು ಕಟ್ದೆ ಈ ಸ್ಟ್ಯಾಚು ಕಟ್ದೆ ಅದನ್ನ ನಾವು ಕೇಳಿಲ್ಲ. ಬೆಂಗಳೂರಿನಲ್ಲಿ ಏನಾದ್ರೂ ಆಗ್ಬೇಕು ಅಂದ್ರೆ ನಮ್ದು ಮಾತು ಮುಂದ್ಗಡೆ ಹೋಗ್ಬೇಕು. ಇಲ್ಲಿನ ವಿಚಾರ ಅಲ್ಲಿಗೆ ರೀಚ್ ಆಗ್ಬೇಕು. ಆ ಕೆಲಸ ಇವ್ರದ್ದು. ಬೆಂಗಳೂರಿನಲ್ಲಿ ಡೆವಲಪ್ ಆಗೋದು MLAs ಎಲ್ಲಾರು ಅವ್ರು ಮಾಡ್ತಾರೆ, ನಮ್ಮ ಏರಿಯಾ ಅವರು ಮಾಡ್ತಾರೆ, ನಮ್ಮವ್ರು ಮಾಡ್ತಾರೆ, ನಮ್ಮ ಇಲ್ಲಿಗೆ ಯಾರಿದ್ದಾರೆ ನಮ್ಮ ಎದುರುಗಡೆ ಅವ್ರು ಮಾಡ್ತಾರೆ. ನಾವು ನಾವು ಮುಂದೆ ಬಂದ್ರೆ ನಾವು ಮುಂದೆ ಬರ್ತೀವಿ. ಬರೇ ದೇಶ ಮುಂದೆ ಬಂದ್ರೆ ನಾವು ಮುಂದೆ ಬಂದ್ರೇನೆ ದೇಶ ಮುಂದೆ ಬರುತ್ತೆ. ಪ್ರತಿಯೊಂದು ರಾಜ್ಯಗಳು ಮುಂದೆ ಬಂದ್ರೆ ಮಾತ್ರ ದೇಶ ಮುಂದೆ ಬರೋದಕ್ಕೆ. ಅದು ಕರ್ನಾಟಕ ಅಂತ ಅಲ್ಲ, ಯಾವುದೇ ರಾಜ್ಯಗಳಾದ್ರೂ ಅಷ್ಟೇ. ಪರ್ಸನ್ ಇವಾಗ ಮುಂದೆ ಬಂದ್ರೇನೆ ದೇಶ ಮುಂದೆ ಬರುತ್ತೆ ಅಷ್ಟೇ. ಓಕೆ, ರೈಟ್. ಎಲ್ಲಿದೆ ಅಚ್ಚೆ ದಿನ? ಯಾರಿಗೆ ಅಚ್ಚೆ ದಿನ ಇದೆ? ಅದಾನಿ ಅಂಬಾನಿಗೆ ಇರುವಂತಹ ಬೆಲೆ ಇವತ್ತು ಈ ದೇಶದ ಕಾರ್ಮಿಕರಿಗೆ, ಬಡ ಜನರಿಗೆ, ಮಧ್ಯಮ ವರ್ಗದವರಿಗೆ ಇಲ್ಲ ಅನ್ನುವಂಥದ್ದು ಈ BJP ಅವರು ತೋರಿಸ್ಕೊಟ್ಟಿದ್ದಾರೆ. ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದವರು ಸಾಕಷ್ಟು ಕಾರ್ಖಾನೆಗಳು ಇವತ್ತು ಮುಚ್ಚಿ ಹೋಗಿದ್ದಾವೆ. ಇವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತಾರೆ, ಬೇರೆ ದೇಶದಿಂದ ಆಮದು ಮಾಡಿಕೊಂಡು ಇವತ್ತು ಆ ಮೇಕ್ ಇನ್ ಇಂಡಿಯಾ ಅನ್ನುವಂಥ ಹೆಸರಲ್ಲಿ ಇವತ್ತು ಪ್ರಪಗಂಡ ಮಾಡ್ತಾ ಇದ್ದಾರೆ. ಪಕ್ಷ ಯಾವುದಾದ್ರೂ ಇರಲಿ, ಜನಸಾಮಾನ್ಯರಿಗೆ ಯಾವ ರೀತಿಯ ಅನುಕೂಲ ಆಗಿದೆ ಅನ್ನೋದು ಬಹಳ ಮುಖ್ಯವಾಗಿರೋದು. ನಾವು ಯಾವ ಪಕ್ಷವನ್ನು ಎತ್ತಿಡಿತಾ ಇಲ್ಲ, ಯಾವ ಒಬ್ಬ ವ್ಯಕ್ತಿನೂ ನಾಯಕ ಅಂತ ಕರಿತಾ ಇಲ್ಲ. ಇದು ಬಹಳ ಮುಖ್ಯವಾಗಿರೋದು. ನಿರುದ್ಯೋಗ ಸಮಸ್ಯೆ 75 ವರ್ಷಗಳು ಕಳೆದಿದೆ. ಭಾರತ ದೇಶಕ್ಕೆ ಸ್ವತಂತ್ರ ಬಂದು ಇನ್ನೂ ಅದನ್ನೇ ಮಾತಾಡ್ತಾ ಇದೀವಿ ನಾವು. ಯಾವುದೇ ಪಕ್ಷ ಬರಲಿ. ಈಗ ನೋಡಿ, ಎಷ್ಟು ವರ್ಷಗಳಿಂದ ಎಷ್ಟು ಸರ್ಕಾರಗಳು ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಪ್ಲಾಸ್ಟಿಕ್ ನಿರ್ಮೂಲನೆ ಮಾಡೋದು ಬಹಳ ದೊಡ್ಡ ಕೆಲಸ ಅಲ್ಲ. ಯಾವ ಕಂಪನಿಗಳು, ಕಾರ್ಖಾನೆಗಳು ಈ ಪ್ಲಾಸ್ಟಿಕ್ಗಳನ್ನು ತಯಾರು ಮಾಡ್ತಾ ಇದೆ, ಆ ಕಂಪನಿಗಳನ್ನು ಮುಚ್ಚಿದ್ರಾಗತ್ತೆ. ಈಗ ನಮಗೆ ಈ ಪಕ್ಷದವ್ರು ಮಾಡಲಿ ಆ ಪಕ್ಷದವ್ರು ಮಾಡಲಿ ಅಂತ ಬೇಡ, ಪ್ಲಾಸ್ಟಿಕ್ ನಿರ್ಮೂಲನೆ ಆಗಬೇಕು. ಅದು ಮಾಡ್ತಾ ಇಲ್ಲ. ಯಾರಾದ್ರೂ ಮಾಡಿ. ಸರ್ಕಾರ ಅನ್ನೋದು ಬಹಳ ಪವಿತ್ರವಾದದ್ದು.
ನಾವು ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತಾ ಇದೀವಿ ಇವತ್ತು? ಪೊಲೀಸ್ ಅಂದ್ರೆ ಕಳ್ಳ, RTO ಇರೋನು ಅಂದ್ರೆ ದುಡ್ಡು ತಿನ್ನೋನು, ಹಂಗ ಹೇಳ್ಕೊಡೋದು ನಾವು. ಹಾಗೆ ಮಾಡಿಬಿಟ್ಟಿದ್ದಾರೆ ಜನನ್ನ. ನೀವು ಹೇಳ್ತಿದ್ರಿ RTOದವ್ರು ಹಂಗ್ ಮಾಡ್ಬಿಟ್ಟಿದ್ದಾರೆ, ಜನನ ಹಿಂಗ್ ಮಾಡ್ಬಿಟ್ಟಿದ್ದಾರೆ ಅಂತ. ನಾನು ಹೇಳೋದು, ಇವತ್ತು ಯಾವ್ದೋ ಒಂದು ಆಧಾರ್ ಕಾರ್ಡ್ ಮಾಡಿಸ್ಕೊಳ್ಳೋಕೆ ನಾನು ಬೇಸಿಕ್ ಎಕ್ಸಾಂಪಲ್ ತಗೋತಾ ಇದೀನಿ. ಹೋಗ್ತೀವಿ ಅಂತ ಇಟ್ಕೊಳ್ಳಿ, ನಮ್ಮ ಇವತ್ತಿನ ಲೈಫ್ ಸ್ಟೈಲ್ ಹೆಂಗಾಗಿದೆ ಅಂತಂದ್ರೆ ನಮ್ಗೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಮಾಡಿಸ್ಕೊಳ್ಳೋಕೆ ನಮಗೆ ಪೇಷನ್ಸ್ ಇಲ್ಲ. ಅಗ್ರಿ ಮಾಡ್ತೀರಾ ಎಲ್ರು? 100 ರೂಪಾಯಿ ತಾನೆ, ಹೋದ್ರೆ ಹೋಯ್ತು, ಕೊಟ್ಬಿಟ್ಟು ಮಾಡಿಸ್ಕೊಳ್ಳೋಣ ಅಂತ ನಾವೇ ಥಿಂಕ್ ಮಾಡ್ತೀವಿ. ಈ ಮೈಂಡ್ ಸೆಟ್ ಫಸ್ಟ್ ಚೇಂಜ್ ಆಗ್ಬೇಕಾಗಿರೋದು ಜನಗಳಲ್ಲಿ ಸರ್. ದುಡ್ಡು ತಗೊಂಡು ಮತದಾರರನ್ನ ಆಯ್ಕೆ ಮಾಡ್ತೀವಲ್ಲ ನಾವು ಜನನಾಯಕರನ್ನ, ದಟ್ ಇಸ್ ದ ಬೇಸಿಕ್ ಪ್ರಾಬ್ಲಮ್ ಸರ್. ಇಲ್ಲಿ ದಟ್ ಇಸ್ ದ ರೂಟ್ ಕಾಸ್ ಅದು. ಅಗೇನ್ ಅಲ್ಲೂ ಸರ್ವೈವಲ್ ಪ್ರಶ್ನೆ, ಅವ್ರ ಕುಟುಂಬದ ಸರ್ವೈವಲ್ ಪ್ರಶ್ನೆ ಅದು. % ದುಡ್ಡು ತಗೊಂಡು ಓಟ್ ಹಾಕೋ ಜನ ಇರುವಷ್ಟು ದಿವಸ ಇಂಡಿಯಾ ಉದ್ಧಾರ ಆಗಲ್ಲ. ಎಕ್ಸಾಕ್ಟ್ಲಿ, ಅದು ರೂಟ್ ಕಾಸ್. ಪಕ್ಷಗಳನ್ನ ಬಿಜೆಪಿ ಹಾಗೂ ಕಾಂಗ್ರೆಸ್ ಅನ್ನ ಹೊರತು ಎರಡೂ ಬದಿಗಿಟ್ಟು ನಾನು ಒಂದು ಕ್ವೆಶ್ಚನ್ ಕೇಳ್ತೀನಿ. XYZ ಪಕ್ಷದ ಮ್ಯಾನಿಫೆಸ್ಟೋನಲ್ಲಿ ಎಜುಕೇಶನ್ ಲೋನ್ ಅಂತ ಏನಿರುತ್ತೆ ಅದನ್ನ ನಾವು ಮನ್ನಾ ಮಾಡ್ತೀವಿ ಅಂತ ಸೋ ಅಂಡ್ ಸೋ ಪಕ್ಷದ ಮ್ಯಾನಿಫೆಸ್ಟೋದಲ್ಲಿ ರಿಲೀಸ್ ಮಾಡ್ತಾರೆ ಅಂತ ಮಾಡಿದ್ದಾರೆ. ಓಕೆನಾ? ನನ್ನ ಪ್ರಶ್ನೆ, ಬೀಯಿಂಗ್ ಅ ಯೂತ್, ನಾನು ಒಬ್ಳು ಯೂತ್ ಆಗಿ ನಾನೇನ್ ಥಿಂಕ್ ಮಾಡ್ತೀನಿ, ನಾನು ಬ್ಯಾಂಕಿಂದ ದುಡ್ಡು ತಗೊಂಡ್ಮೇಲೆ ನನ್ನ ವಿದ್ಯಾಭ್ಯಾಸಕ್ಕೆ ನಾನು ದುಡ್ದು ತೀರ್ಸೋದು ದಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ. ಈಗ ನೀವು ಮನ್ನಾ ಮಾಡಿದ್ರೆ ಆ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ಬಂತು? ಓದಿದವರು ಅದನ್ನ ದುರುಪಯೋಗ ಪಡಿಸ್ಕೋಬಹುದು ಅಥವಾ ಸೋಂಬೇರಿಗಳಾಗ್ಬೋದು. 100% ಸೋಂಬೇರಿಗಳಾಗ್ತೀವಿ, ಆಯ್ತಾ? ದುಡ್ದು ತಂದೆ ತಾಯಿನ ಸಾಕ್ಬೇಕು ಅಂತನೋ ಅಥವಾ ದುಡ್ದು ನನ್ನ ಕರ್ತವ್ಯ ನಾನು ಮಾಡ್ಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಸಾಲ ಮನ್ನಾ ಮಾಡಿದ್ರೆ ನನ್ಗೆ ಎಲ್ಲಿಂದ ಬರುತ್ತೆ? ಉಚಿತವಾಗಿ ಯಾವ ಪಕ್ಷವೂ ಯಾರಿಗೂ ಏನನ್ನೂ ಕೊಡಬಾರದು. ಫ್ರೀ ಸ್ಕೀಮ್ಗೆ ಇವತ್ತು ನಮ್ಮ ರಾಜ್ಯದಲ್ಲಿ 53,000 ಕೋಟಿ ಖರ್ಚು ಮಾಡ್ತಾ ಇದಾರಲ್ವಾ? ಅದೇ ದುಡ್ಡನ್ನ ವೈ ಡೋಂಟ್ ಯು ಬಿಲ್ಡ್ ಎನಿ ಫ್ಯಾಕ್ಟರೀಸ್ ಯಾಕೆ ಕಟ್ಟಲ್ಲ? ಅದನ್ನೇ ಅಲ್ಲಿ ಕೆಲಸ ಕೊಡಿ ಅಲ್ಲ, ಅದೇ ಮಾಡ್ಬೋದಲ್ಲ. ಸರಿಯಾಗಿ ಕಾಲಕ್ಕೆ ಮಳೆ ಆಗ್ತಿಲ್ಲ, ಎಲ್ಲ ಬರಗಾಲ ಬರ್ತಾ ಇದೆ. ಯಾಕೆ ಹೇಳಿ? ನಾವು ಪರಿಸರ ನಾಶ ಮಾಡ್ತಾ ಇದೀವಿ ಎಷ್ಟೋ, ಅದನ್ನ ಯಾರು ಥಿಂಕ್ ಮಾಡ್ತಾನೆ ಇಲ್ಲ. ಪರಿಸರ ದಿನಾಚರಣೆ ದಿವಸ ಒಂದು ಗಿಡ. And any government which announces the free base, ನಾನು ಅನ್ಕೊಳ್ಳೋದು, why don't they announce for the free health and free education? ಅದೆರಡು ಸಾಕಲ್ಲ? 75 ವರ್ಷ ಆದ್ರೂ ಇನ್ನು ಜಾತಿ ಧರ್ಮ ಅದು ಇದು ಅನ್ನೋದ್ರ ಅದರಲ್ಲಿ ಮತ ಕೇಳ್ತಿದಾರಲ್ಲ, ಯಾವುದೇ ಪಕ್ಷದವರಾಗಿರ್ಲಿ, ಅದು ಸರಿನಾ? ಜನಗಳ ಮಧ್ಯ ಸಮಸ್ಯೆ ಇಲ್ಲ. ಯಾಕೆ ಅಂದ್ರೆ ಕೋವಿಡ್ ಆಯ್ತು, ಕೋವಿಡ್ ಆದಾಗ ಓಕೆ, ಕೋವಿಡ್ ಆದಾಗ ಇನ್ ಕೇಸ್ ಹಿಂದೂ ಆಗಿದ್ರೆ ನನಗೆ ಹಿಂದೂನೇ ಬಂದು ಬ್ಲಡ್ ಕೊಡ್ಬೇಕು ಅಂತ ಯಾರಾದ್ರೂ ಕೇಳಿದೀವಾ? ನಾನು ಮುಸ್ಲಿಂ ಆಗಿದೆ, ನನಗೆ ಮುಸ್ಲಿಮೇ ಬಂದು ಬ್ಲಡ್ ಕೊಡ್ಬೇಕು, ಮುಸ್ಲಿಂ ಡಾಕ್ಟರ್ ಟ್ರೀಟ್ ಮಾಡ್ಬೇಕು ಅಂತ ನಾವ್ ಯಾರಾದ್ರೂ ಕೇಳಿದೀವಾ? ದೆನ್ ಯಾರಿಗ್ ಬೇಕಾಗಿದೆ ಇದು? ರಾಜಕಾರಣಿಗಳಿಗೆ ಮಾತ್ರ ಬೇಕಾಗಿದೆ ಇದು. ನೋಡಿ, 60% ಮೇಲೆ ವೋಟ್ ಆದ್ರೇನೆ ನಮ್ಮ ಧರ್ಮ ರಕ್ಷಣೆ ಆಗೋದು. ಎಲ್ಲರೂ ವೋಟ್ ಮಾಡಿ, ಆಮೇಲೆ ಯಾರಿಗೂ ನೋಡ್ಬಿಟ್ಟು ವೋಟ್ ಮಾಡಕ್ ಹೋಗ್ಬೇಡಿ. ವೋಟ್ ಯಾರು ಮಿಸ್ ಮಾಡಬೇಡಿ ಅಂತ ಹೇಳ್ಬೇಕು. ದಯವಿಟ್ಟು ಎಲ್ಲರೂ ಯಾರ್ಯಾರು ಎಸ್ಪೆಷಲಿ ಎಜುಕೇಟೆಡ್, ಡೋಂಟ್ ಪ್ರಿಪೇರ್ ಫಾರ್ ಟ್ರಿಪ್, ದಯವಿಟ್ಟು ವೋಟ್ ಹಾಕಿ ಎಲ್ಲರೂ ಹೋಗಿ. ದಯಮಾಡಿ ವೋಟ್ ಹಾಕಿ, ನಿಮ್ಮ ವೋಟ್ ಅನ್ನು ನೀವು ರಕ್ಷಿಸಿಕೊಳ್ಳಿ ಮತ್ತು ದೇಶವನ್ನು ಕಾಪಾಡಿ. ನೋಡ್ದಲ್ಲ ವೀಕ್ಷಕರೇ, ಇದಿಷ್ಟು ಇಲ್ಲಿನ ಜನರ ಒಪಿನಿಯನ್ಸ್ ಆಗಿತ್ತು. ನಾವು ಮನೇಲಿ 5 ಜನ ಇದ್ರೆ 5 ಜನರ ಒಪಿನಿಯನ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಸೊ ಅಂಥದ್ರಲ್ಲಿ ಇದು ಅಖಂಡ ಭಾರತ, ಒಬ್ಬೊಬ್ಬರ ಒಪಿನಿಯನ್ ಕೂಡ ಒಂದೊಂದು ತರ ಇದ್ದೇ ಇರುತ್ತೆ. ಸೊ ಎಲ್ಲರನ್ನೂ ನಾವು ಒಂದೇ ರೀತಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಅವರವರ ಮನಸ್ಸಿಗೆ ಏನ್ ಅನ್ಸುತ್ತೋ ಅದನ್ನ ಹೇಳಿದ್ದಾರೆ. ಇದು ಎಲ್ಲವೂ ಕೂಡ ಜನಸಾಮಾನ್ಯರ ಒಪಿನಿಯನ್. ಬಟ್ ಆದ್ರೆ ಪಕ್ಷವನ್ನ, ಎಲ್ಲ ಪಕ್ಷಗಳನ್ನ ಹೊರಗಿಟ್ಟು ನೋಡಿದಾಗ ಯಾವುದೇ ಪಕ್ಷಗಳು ಕೂಡ ಭ್ರಷ್ಟಾಚಾರಕ್ಕೆ ಹೊರತಾಗಿಲ್ಲ, ಯಾವುದೇ ಪಕ್ಷಗಳು ಕೂಡ ಅವರವರ ಸ್ವಹಿತಾಸಕ್ತಿನ ನೋಡ್ಕೊಳ್ಳೋದ್ರಲ್ಲಿ ಹೊರತಾಗಿಲ್ಲ. ಐ ಥಿಂಕ್ ಈ ಚುನಾವಣೆ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಚುನಾವಣೆ. ಯಾಕಂದ್ರೆ ಭಾರತದ ಭವಿಷ್ಯವನ್ನ ನಿರ್ಧಾರ ಮಾಡುವಂತ ಚುನಾವಣೆ. ನಮ್ಮ ರಾಜ್ಯದ ಸಂಸದರನ್ನ ಆಯ್ಕೆ ಮಾಡಿ ಕಳಿಸುವಾಗ ನಾವು ತುಂಬಾನೇ ಮೆಚೂರ್ಡ್ ಆಗಿ ಥಿಂಕ್ ಮಾಡ್ಬೇಕಾಗತ್ತೆ. ಅದು ಪಕ್ಷ ನೋಡ್ತೀವಿ, ವ್ಯಕ್ತಿ ನೋಡ್ತೀವಿ ಅನ್ನೋದಲ್ಲ, ಅವ್ರು ಏನ್ ಕೆಲಸ ಮಾಡ್ತಾರೆ, ನಮ್ಮ ಪರವಾಗಿ ಧ್ವನಿ ಎತ್ತಾರ. ಬಿಕಾಸ್ ನಾವೆಲ್ಲರೂ ಇಷ್ಟು ಜನ ಹೋಗಿ ಸಂಸತ್ತಲ್ಲಿ ಕೂರಕ್ ಆಗಲ್ಲ. ಸೊ ನಾವ್ ಯಾರನ್ನ ಆಯ್ಕೆ ಮಾಡ್ತೀವಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಎಲ್ಲ ಅಂಶಗಳನ್ನ ಇಟ್ಕೊಂಡು ಐ ಥಿಂಕ್ ಕರ್ನಾಟಕದ ಮತದಾರರು ಬಹಳ ಪ್ರಬುದ್ಧ ಮತದಾರರಿದ್ದಾರೆ. ಈ ಬಾರಿ ಯಾರನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ನಿಜವಾಗ್ಲೂ ಮತದಾರರ ಕೈಯಲ್ಲೇ ಇದೆ. ಯಾರು ಯಾವ ಗ್ಯಾರಂಟಿನೂ ಹೇಳ್ಬೋದು, ಕಾಂಗ್ರೆಸ್ ಅವರು ಕಾಂಗ್ರೆಸ್ ಗ್ಯಾರಂಟಿ ಹೇಳ್ಬೋದು, ಬಿಜೆಪಿ ಅವರು ಮೋದಿ ಗ್ಯಾರಂಟಿ ಅಂತ ಹೇಳ್ಬೋದು. ಆದ್ರೆ ಅವರೆಲ್ಲರೂ ತಿಳ್ಕೊಳ್ಬೇಕು, ಕರ್ನಾಟಕದ ಮತದಾರರು ನೀಡುವಂತ ಉತ್ತರವೇ ಗ್ಯಾರಂಟಿ ಅಂತ ಅವ್ರು ಅಂದ್ಕೊಳ್ಬೇಕಾಗತ್ತೆ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.